ಪರಪ್ಪನ ಅಗ್ರಹಾರ ಜೈಲಲ್ಲಿ ಆರೋಪಿ ದರ್ಶನ್ಗೆ ಸೊಳ್ಳೆ ಕಾಟ ಅಂತೆ. ಪ್ರಜ್ವಲ್ ಮೊಬೈಲ್ ಪತ್ತೆ ಬಳಿಕ ಬೇರೆ ಬ್ಯಾರಕ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಈಗ ದರ್ಶನ್ ಸೊಳ್ಳೆ ಕಾಟಕ್ಕೆ ಮುಕ್ತಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಜೈಲಿಗೆ ಭೇಟಿ ನೀಡಿದ್ದ ಅಲೋಕ್ ಕುಮಾರ್ಗೆ ದರ್ಶನ್ ಮನವಿ ಮಾಡಿದ್ದಾರೆ. ಅಲೋಕ್ ಕುಮಾರ್ ಜೈಲು ಭೇಟಿಯ ವೇಳೆ ದರ್ಶನ್ ಕೇಳ್ಕೊಂಡಿರೋದು ಈ ಸೊಳ್ಳೆ ಕಾಟಕ್ಕೆ ಮುಕ್ತಿ ಕೊಡಿ ಅಂತ. ದರ್ಶನ್ ಮನವಿಗೆ ಅಲೋಕ್ ಕುಮಾರ್ ಡೋಂಟ್ ಕೇರ್ ಅಂದಿದ್ದಾರೆ. ಸೊಳ್ಳೆ ಕಾಟ ಜಾಸ್ತಿ ಆಗಿದೆ, ಪರಿಹಾರ ಮಾಡಿ ಸರ್ ಅಂತ ದರ್ಶನ್ ಕೇಳ್ಕೊಂಡಿದ್ದಾರಂತೆ. ಜೈಲಿನ ಮ್ಯಾನ್ಯುವಲ್ ನಲ್ಲಿ ಇರೋದಷ್ಟೇ ಕೊಡೋಕ್ಕಾಗತ್ತೆ, ಸೊಳ್ಳೆ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ರಂತೆ ಅಲೋಕ್ ಕುಮಾರ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಆರೋಪಿ ದರ್ಶನ್ಗೆ ಸೊಳ್ಳೆ ಕಾಟ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ. ಕೋರ್ಟ್ಗೆ ಖುದ್ದು ಹಾಜರಾಗೋದಕ್ಕೆ ದರ್ಶನ್ಗೆ ಅವಕಾಶ ಸಿಗುತ್ತಾ? 59ನೇ ಸೆಷನ್ಸ್ ಕೋರ್ಟ್ನಿಂದ ಇವತ್ತು ಮಹತ್ವದ ಆದೇಶ. ವಿಚಾರಣೆ ವೇಳೆ ಖುದ್ದು ಹಾಜರಿಗೆ ಕೋರಿ ದರ್ಶನ್ ಅರ್ಜಿ ಹಾಕಿದ್ರು. ತಮ್ಮ ಕಕ್ಷಿದಾರರ ಜೊತೆ ಮಾತಾಡೋ ಅಗತ್ಯ ಇದೆ ಎಂದು ವಾದ ಮಾಡಿ ಕೋರ್ಟ್ಗೆ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಮನವಿ ಮಾಡಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ದರ್ಶನ್ ಕೋರ್ಟ್ಗೆ ಕರ್ಕೊಂಡು ಬಂದ್ರೆ ಹೆಚ್ಚುವರಿ ಭದ್ರತೆ ಅಗತ್ಯ ಇರುತ್ತೆ, ಕೋರ್ಟ್ನಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗತ್ತೆ ಅಂತ ವಾದ ಮಾಡಿದ್ರು. ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಖುದ್ದು ಹಾಜರಿಗೆ ಹಾಗಾದ್ರೆ ಇವತ್ತು ಅವಕಾಶ ಸಿಗುತ್ತಾ? 59ನೇ ಸೆಷನ್ಸ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ವಿಚಾರಣೆ ವೇಳೆ ಖುದ್ದು ಹಾಜರಿಗೆ ಕೋರಿ ದರ್ಶನ್ ಹಾಕಿರುವಂತ ಅರ್ಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.